ಇನ್ನು ಬಳ್ಳಾರಿ ಫೈರಿಂಗ್ನಲ್ಲಿ ಬಳಕೆಯಾಗಿದೆಯಾ ಅಕ್ರಮ ಬಂದೂಕು? ಈ ಥರದೊಂದಷ್ಟು ಪ್ರಶ್ನೆಗಳೀಗ ಕಾಡ್ತಾ ಇದೆ. ಯಾಕೆ ಅಂದರೆ ಈಗಾಗಲೇ 5 ಬಂದೂಕುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಈ ಯಾವ ಬಂದೂಕಿನಿಂದಲೂ ಕೂಡ ಈ 12mm ಬುಲೆಟ್ ಫೈರ್ ಆಗಿಲ್ಲ ಅನ್ನುವಂಥದ್ದು ಪೊಲೀಸರ ಪ್ರಾಥಮಿಕ ಮಾಹಿತಿ. ಸೊ ಹಾಗಾಗಿ ಬಳ್ಳಾರಿ ಜಿಲ್ಲಾ ಪೊಲೀಸರಿಗೆ ಈಗ ಹೊಸ ಅನುಮಾನ ಶುರುವಾಗಿದೆ. ಬಳ್ಳಾರಿ ಪೊಲೀಸರು ಈ ಅಕ್ರಮ ಗನ್ ಆಯಾಮದಲ್ಲೂ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಯಾವ ಗನ್ನಿಂದ ಫೈರ್ ಆಗಿದೆ, ಆ ಗನ್ನಲ್ಲಿ ಈಗ ಹಾಗಾದ್ರೆ ಅನ್ನುವಂಥದ್ದು ಪೊಲೀಸರ ತನಿಖೆಯ ಒಂದು ಜಾಡು. ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆಯಾಗಿದೆಯಾ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಸೊ ಹಾಗಾಗಿ ಈಗಾಗಲೇ ಕೆಲವೊಂದಷ್ಟು ಗನ್ಮ್ಯಾನ್ಗಳನ್ನು ಏನು ವಶಕ್ಕೆ ಪಡೆದ್ರು, ಅದರಲ್ಲಿ ಸರ್ಕಾರಿ ಗನ್ಮ್ಯಾನ್ಗಳು ಅಥವಾ ಖಾಸಗಿ ಗನ್ಮ್ಯಾನ್ಗಳು ಇವರೆಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಅವರ ಹತ್ರ ಇದ್ದಂಥ ಕೆಲವೊಂದಷ್ಟು ಗನ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಒಂದು 5 ಗನ್ಗಳು. ಆ ಗನ್ನಿಂದ ಈ ಬುಲೆಟ್ ಸಿಡಿದಿಲ್ಲ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಈಗ ಇಲ್ಲಿ ಈ ಫೈರಿಂಗಲ್ಲಿ ಬಳಕೆ ಆಗಿದ್ದು ಯಾವುದು ಗನ್ ಹಾಗಾದರೆ? ಏರ್ ಫೈರ್ ಮಾಡಿದ್ದಂಥದ್ದಾಗಿರಲಿ ಅಥವಾ ರೆಡ್ಡಿಯವರ ಮನೆ ಗುರಿಯಾಗಿಸ್ಕೊಂಡು ರೆಡ್ಡಿಯವರ ನಿವಾಸದ ಮೇಲೆ ಡೈರೆಕ್ಟಾಗಿ ಫೈರ್ ಆದಂತಹ ಆ ದೃಶ್ಯ ಕೂಡ ಇದೆ ಅದರಲ್ಲಿ. ಸೊ ಆ ಒಂದು ಗನ್ನಲ್ಲಿ ಹಾಗಾದರೆ, ಸೊ ಜೊತೆಗೆ ಅದನ್ನು ಬಳಸಿದಂತಹ ಆ ಖಾಸಗಿ ಗನ್ಮ್ಯಾನ್ ಎಲ್ಲಿ ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಪ್ರಶ್ನೆ. ಸೊ ಆ ಒಂದು ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗೆ ಈ ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಪೊಲೀಸರು ಇವತ್ತು ವಿಡಿಯೋಗಳ ಪರಿಶೀಲನೆಗೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗ ಬೇರೆ ಬೇರೆ ಈಗ ಮಾಧ್ಯಮಗಳಲ್ಲಿ ಬಂದಿರುವಂತಹ ವಿಡಿಯೋ ಫುಟೇಜು ಅಥವಾ ಆ ಸಂದರ್ಭದಲ್ಲಿ ಪೊಲೀಸರೇ ಅಲ್ಲಿ ಚಿತ್ರೀಕರಣ ಮಾಡಿರುವಂತಹ ಒಂದು ಫುಟೇಜು, ಈ ಎಲ್ಲ ಫುಟೇಜ್ಗಳನ್ನು, ಮೊಬೈಲ್ ವಿಡಿಯೋ ಇದೆಲ್ಲವನ್ನು ಕೂಡ ಫಸ್ಟು ನೋಡಿ ಅದರಲ್ಲಿ ಯಾರ್ಯಾರಿದ್ದಾರೆ, ಗುಂಪು ಘರ್ಷಣೆಗೆ ಕಾರಣ ಆದವ್ರು ಯಾರು, ಗನ್ ಬಳಕೆ ಮಾಡಿದ್ಯಾರು, ಯಾರಿಗೆ ಸೇರಿದ್ದು, ಇದನ್ನು ಯಾಕೆ ಇಲ್ಲಿಗೆ ತೊಗೊಂಡು ಬಂದರು, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈಗ ತನಿಖೆಯನ್ನು ಮಾಡ್ತಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಈಗ ಆ ವಿಡಿಯೋಗಳನ್ನು ಜಾಲಾಡಿ ಅದರಲ್ಲಿ ಅನುಮಾನಾಸ್ಪದವಾಗಿ ಕಾಣುವಂಥವ್ರು, ಈಗ ಈ ಗಲಾಟೆಯಲ್ಲಿ ಯಾರು ಪ್ರಮುಖವಾಗಿ ಈ ಗಲಭೆಗೆ ಕಾರಣರಾದರು, ಯಾರು ಕೈ ಮಿಲಾಯಿಸೋದಕ್ಕೆ ಹೋದರು, ದೊಣ್ಣೆಗಳಿಂದ ಹೊಡೆದಾಡಿದ್ಯಾರು, ಕಲ್ಲುಗಳನ್ನು ತೂರಾಟ ಮಾಡಿದಂಥವ್ರು ಯಾರು, ಅವರನ್ನು ಐಡೆಂಟಿಫೈ ಮಾಡುವಂಥ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇವರನ್ನು ಐಡೆಂಟಿಫೈ ಮಾಡಿ ಖಂಡಿತವಾಗ್ಲೂ ಇವರನ್ನು ಸೆರೆ ಹಿಡಿತಾರೆ, ಇವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಈಗ ಈ ಮಾಧ್ಯಮಗಳಲ್ಲೂ ಕೂಡ ನಾವು ಈಗ ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಾಣಿಸ್ತಾ ಇದೆ ಒಬ್ಬ ವ್ಯಕ್ತಿ, ಈ ರೆಡ್ ಕಲರ್ ಪಗಡಿ ಹಾಕೊಂಡಿರುವಂಥ ಒಬ್ಬ ವ್ಯಕ್ತಿ ಗನ್ಮ್ಯಾನ್, ಈತ ಖಾಸಗಿ ಗನ್ಮ್ಯಾನ್, ಆತ ಗಾಳಿಯಲ್ಲಿ ಫೈರ್ ಮಾಡ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನೇರ ರೆಡ್ಡಿಯವರ ನಿವಾಸದ ಮೇಲೆ ಫೈರ್ ಮಾಡಿದಂಥದ್ದು. ಇದೆಲ್ಲವನ್ನೂ ಕೂಡ ಪೊಲೀಸರು ಈಗ ವಿಡಿಯೋಗಳನ್ನು ನೋಡಿ ಜಾಲಾಡ್ತಾ ಇದ್ದಾರೆ.